ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಮ್ಮ ಚಾರ್ಲಿ ಮತ್ತು ಚಿಂಪಿ ತುಂಬಾ ಜಾಣರಾಗಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಸೈಕಲ್ ತುಳಿದು ಒಳ್ಳೆ ಆರೋಗ್ಯ ಪಡಿಬೇಕು ಅಂತ ಹೊರಟಿದ್ದಾರೆ. ಅಲ್ಲಿ ಹೋದಾಗ ಇನ್ನೊಬ್ಬ ಗೆಳೆಯ ಸಿಕ್ಕಿದ್ದಾನೆ. ಅವನು ಇಬ್ಬರಿಗೂ ಫೇವ್ರೆಟ್. ಯಾರಾತ ಅಂತ ಕೇಳಿದ್ರ ನಾನ್ ಹೇಳೋದಿಲ್ಲ, ನೀವೇ ಈ ಕಥೆ ಕೇಳಿ ಗೊತ್ತಾಗತ್ತೆ. ಎದ್ದೇಳು ಚಾರ್ಲಿ, ಇವತ್ತು ಬೇಗ ಎದ್ದು ವ್ಯಾಯಾಮ ಮಾಡೋಣ ಅಂದಿದ್ಯಲ್ಲೋ. ಹೀಗೆ ಜಾಸ್ತಿ ನಿದ್ದೆ ಮಾಡಿದ್ರೆ ಸೋಮಾರಿ ಆಗ್ತೀಯ ನೋಡು ಅಂತ ಚಿಂಪಿ ಚಾರ್ಲಿಯ ಬೆಡ್ಶೀಟ್ ಅನ್ನ ಎಳೆಯೋಕ್ ಶುರು ಮಾಡ್ತು. ಆಗ ಚಾರ್ಲಿ, ಅಯ್ಯೋ ಇಷ್ಟು ಬೇಗ ಬೆಳಗಾಗೋಯ್ತಾ, ಜಸ್ಟ್ ನಿದ್ದೆ ಬಂದಂಗಿತ್ತು ನೋಡು. ವ್ಯಾಯಾಮ ನಾಳೆಯಿಂದ ಮಾಡೋಣ, ಸೈಕಲ್ ತಗೋ, ಊರನ್ನ ಒಂದು ರೌಂಡು ಸುತ್ತ ಬರೋಣ ಅಂತ ಹೇಳ್ದ. 2 ಸೈಕಲ್ ಸಿದ್ಧವಾಯ್ತು. ಚಿಂಪಿ ಮತ್ತು ಚಾರ್ಲಿ ಮುಂಜಾನೆ ತಂಗಾಳಿ ಆಸ್ವಾದಿಸ್ತಾ ಹಕ್ಕಿಯ ಕಲರವ ಕೇಳ್ತಾ, ಆಗ ತಾನೇ ಹುಡ್ತಾ ಇದ್ದ ಕೆಂಪು ಸೇಬಿನ ಹಾಗೆ ಕಾಣಿಸ್ತಾ ಇದ್ದ ಸೂರ್ಯನನ್ನ ನೋಡ್ತಾ ದಾರಿಯಲ್ಲಿ ಸೈಕಲ್ ಸವಾರಿ ಮಾಡ್ತಿದ್ರು. ಸಾಕಷ್ಟು ದೂರ ಸಾಗಿದ್ಮೇಲೆ ಅವರಿಗೆ ದಣಿವಾಯ್ತು. ಅದಕ್ಕಾಗಿನೇ ಒಂದು ನದಿಯ ಬಳಿ ಬಂದ್ರು. ಅಲ್ಲಿ ನೀರಲ್ಲಿ ಆಟವಾಡೋಕ್ ಶುರು ಮಾಡಿದ್ರು. ಆಗ ಅಲ್ಲಿ ರುದ್ರ ಅನ್ನೋ ಹೋರಿಯೊಂದು ಬಂತು. ಆ ಹೋರಿ ನೋಡೋಕೆ ತುಂಬಾ ದೊಡ್ಡದಾಗಿತ್ತು. ಹಾಗೆ ಆ ಹೋರಿಯ ಪರಿಚಯ ಚಿಂಪಿಗೆ ತುಂಬಾ ಚೆನ್ನಾಗಿತ್ತು. ಏನ್ ರುದ್ರಣ್ಣ, ಈ ಕಡೆ ಬಂದಿದ್ದೀಯಾ? ತುಂಬಾ ದಿನ ಆಗೋಯ್ತು ನಿನ್ನ ನೋಡಿ, ಹೇಗಿದ್ಯಾ ಅಂತ ಕೇಳ್ತು. ಅದಕ್ಕೆ ರುದ್ರ, ನನಗೇನ್ ಕಡಿಮೆ ಆಗಿರೋದು, ನನ್ನ ಯಜಮಾನ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಳ್ತಾನೆ, ತುಂಬಾ ಪ್ರೀತಿಸ್ತಾನೆ. ಅಂತಹ ಯಜಮಾನ ಸಿಕ್ಕಿರೋದಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಅಂತ ಹೇಳ್ತು. ಹಾಗೆ ಚಿಂಪಿ, ಈಗೋ ಈತ ನನ್ನ ಗೆಳೆಯ ಚಾರ್ಲಿ, ತುಂಬಾ ಬುದ್ಧಿವಂತ. ನಿನಗೇನಾದ್ರೂ ಕಷ್ಟಗಳು ಬಂದ್ರೆ ಹೇಳು, ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ನಿವಾರಿಸ್ತಾನೆ ಅಂತ ಹೇಳ್ತು ಚಿಂಪಿ. ಆಗ ರುದ್ರ ಹೋರಿ, ಚಾರ್ಲಿ ನಿನ್ನ ಪರಿಚಯವಾಗಿ ನಂಗೆ ತುಂಬಾನೇ ಖುಷಿ ಆಯ್ತು. ಇವತ್ತು ನಮ್ಮೂರಿನಲ್ಲಿ 100 ಚೀಲ ಭತ್ತವನ್ನ ಗಾಡಿಗೆ ಹಾಕೊಂಡು ಎಳೆಯೋ ಸ್ಪರ್ಧೆ ಇದೆ, ನೀವಿಬ್ರು ಬನ್ನಿ ಅಂತ ಹೇಳ್ತು. ಸರಿ ಅಂತ ಸೈಕಲ್ ತಗೊಂಡು ಚಿಂಪಿ ಮತ್ತು ಚಾರ್ಲಿ ಹೊರಟ್ರೆ ರುದ್ರ ಅವರಿಬ್ಬರಿಗಿಂತ ಮುಂದೆ ವೇಗವಾಗಿ ಓಡೋಕ್ ಶುರು ಮಾಡ್ದ. ಸ್ವಲ್ಪ ಹೊತ್ತಿನಲ್ಲೇ ಸ್ಪರ್ಧೆ ನಡೆಯೋ ಜಾಗಕ್ಕೆ ಬಂದ್ರು. ಅಲ್ಲಿ ಸಾಕಷ್ಟು ಹೋರಿಗಳಿದ್ವು. ಎಲ್ಲಾ ಮಾಲೀಕರು ತಮ್ಮ ತಮ್ಮ ಹೋರಿಗಳೊಂದಿಗೆ ನಿಂತಿದ್ರು. ಆಗ ಅಲ್ಲಿಗೆ ರಂಗ ಅನ್ನೋನ್ ಬಂದ. ಆತ ರುದ್ರನ ಮಾಲೀಕ. ರುದ್ರನನ್ನ ಕರ್ಕೊಂಡು ಹೋಗಿ 100 ಚೀಲವಿರೋ ಎತ್ತಿನ ಗಾಡಿ ಕಟ್ಟದ. ಸ್ಪರ್ಧೆ ಶುರುವಾಯಿತು. ಶುರುವಾಗ್ತಾ ಇದ್ದ ಹಾಗೆ ರುದ್ರ ಹೋರಿ ಜೋರಾಗಿ ಓಡೋಕ್ ಶುರು ಮಾಡಿತು. ಬಾಕಿ ಎಲ್ಲಾ ಹೋರಿಗಳು ನಿಧಾನವಾಗಿ ಓಡಿದ್ವು. ಕೊನೆಯಲ್ಲಿ 4 ಹೋರಿಗಳು ಮಾತ್ರ ಗುರಿಯನ್ನ ತಲುಪಿದ್ರೆ ರುದ್ರ ಹೋರಿ ಮೊದಲಿಗನಾಯಿತು. ಜನರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಚಾರ್ಲಿ ಮತ್ತು ಚಿಂಪಿ ಕೂಡ ರುದ್ರನ ಬಳಿ ಹೋಗಿ, ರುದ್ರ, ನೀನು ತುಂಬಾ ಶಕ್ತಿಶಾಲಿಯಾಗಿದ್ದೀಯ, ನಿನ್ನನ್ನ ಮೀಸೋರು ಯಾರೂ ಇಲ್ಲ ಅಂತ ಹೇಳಿದ್ರು. ಆಗ ರುದ್ರ, ನನ್ನ ಗೆಲುವಿಗೆ ಕಾರಣ ಏನ್ ಗೊತ್ತಾ? ಸ್ಪರ್ಧೆಗೂ ಮೊದಲು ನನ್ನ ಯಜಮಾನ ಬಂದು ಪ್ರೀತಿಯಿಂದ, ರುದ್ರ ಸೋಲ್ಬೇಡ, ಇರೋವಷ್ಟು ಶಕ್ತಿಯನ್ನೆಲ್ಲ ಬಳಸ್ಕೊಂಡು ಓಡು ಅಂತ ಮೈಸವರಿದ್ದ. ಅದೇ ನನಗೆ ಸಾಕಷ್ಟು ಶಕ್ತಿಯನ್ನ ತಂದ್ಕೊಡ್ತು ಅಂತ ಹೇಳ್ತು. ಇದನ್ ಕೇಳಿದ ಚಾರ್ಲಿ ಮತ್ತು ಚಿಂಪಿಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ಅಲ್ಲೊಬ್ರು ಮೈಕ್ನಲ್ಲಿ ಒಂದು ಘೋಷಣೆ ಕೂಗಿದ್ರು. ನಾಳೆ ದಿನ ಇದೇ ಜಾಗದಲ್ಲಿ 200 ಚೀಲ ಭತ್ತವನ್ನ ಇಳಿಯೋ ಸವಾಲನ್ನ ರುದ್ರ ಹೊರಿ ಕೊಡ್ತೀವಿ. ಅದರಲ್ಲಿ ಆತ ಗೆದ್ರೆ 50,000 ರೂಪಾಯಿಗಳ ಬಹುಮಾನ ವಿತರಿಸ್ತೀವಿ ಅಂತ ಹೇಳಿದ್ರು. ನಾಳೆ ಸಿಗ್ತೀವಿ ರುದ್ರ ಅಂತ ಚಾರ್ಲಿ ಮತ್ತು ಚಿಂಪಿ ಅಲ್ಲಿಂದ ಸೈಕಲ್ ಹತ್ಕೊಂಡು ಬಂದ್ರು. ಮಾರನೇ ದಿನ ಚಾರ್ಲಿ ಬೇಗನೆ ಎದ್ದಿದ್ದ. ಚಿಂಪಿ ಇನ್ನೂ ನಿದ್ದೆ ಮಾಡ್ತಾನೇ ಇದ್ದ. ಎದ್ದೇಳು ಚಿಂಪಿ, ನಾವು ರುದ್ರನ ಬಳಿ ಹೋಗ್ಬೇಕು ಅಂದ. ಆಗಲೂ ಎಳೆದಿದ್ದಾಗ ಒಂದು ಬಕೆಟ್ ನೀರನ್ನ ಚಿಂಪಿ ಮೇಲೆ ಹಾಕ್ಬಿಟ್ಟ. ಆಗ ಚಿಂಪಿಗೆ ಸರಿಯಾಗಿ ಎಚ್ಚರ ಆಯ್ತು. ಬೇಗ ಬೇಗ ರೆಡಿಯಾಗಿ ರುದ್ರನ ಬಳಿ ಹೋದ್ರು. ಅಲ್ಲಿ ರುದ್ರ ಮತ್ತು ಅವನ ಮಾಲೀಕ ತಯಾರಾಗಿ ನಿಂತಿದ್ರು. ಆಗ ಮಾಲೀಕ, ಲೇ ಗಡವ ರುದ್ರನೆ, ನೀನಿವತ್ತು ಗೆಲ್ಲೇಬೇಕು. 200 ಚೀಲ ಭತ್ತಗಳಿರೋ ಗಾಡಿಯನ್ನ ಎಳಿ. ಸುಮ್ಮನೆ ತಿಂದು ಮೈ ಬೆಳೆಸ್ಕೊಂಡ್ರೆ ಮಾತ್ರ ಏನಾಗೋದಿಲ್ಲ ಅಂತ ಚುಚ್ಚು ಮಾತುಗಳನ್ನಾಡ್ದ. ಈ ಮಾತನ್ನು ಕೇಳಿದ ರುದ್ರನಿಗೆ ತುಂಬಾನೇ ಬೇಜಾರಾಯ್ತು. ನಾನು ಮಾಲೀಕನ ಪ್ರೀತಿಯಿಂದಲೇ ನಿನ್ನೆ ಗೆಲುವು ಸಾಧಿಸಿದ್ದು. ಆದ್ರೆ ದುಡ್ಡು ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಮಾಲೀಕ ಮನಸ್ಸಲ್ಲಿ ಬೇಜಾರು ಮಾಡೋ ಹಾಗೆ ಮಾತಾಡ್ಬಿಟ್ಟ ಅಂತ ನೊಂದ್ಕೊಂಡ್ಬಿಡ್ತು. ಅದಕ್ಕಾಗಿನೇ 1 ಇಂಚು ಕೂಡ ಮುಂದೆ ಹೋಗದೆ ನಿಂತು ಬಿಡ್ತು. ಮಾಲೀಕ ಬಾರ್ಕೋಲ್ ತಗೊಂಡು ಬಾರಿಸಿದ್ರು ಕೂಡ ರುದ್ರ ಚಲಿಸ್ಲೇ ಇಲ್ಲ.
ಆತನ ವರ್ತನೆ ಕಂಡು ಮಾಲೀಕನಿಗೆ ಆಶ್ಚರ್ಯವಾಯಿತು. ಆದರೆ ಇದೆಲ್ಲ ಚಾರ್ಲಿ ಮತ್ತು ಚಿಂಪಿಗೆ ಗೊತ್ತಾಯಿತು. ಮಾಲೀಕನ ದರ್ಪದ ಮಾತಿನಿಂದ ರುದ್ರ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅರಿತ ಚಾರ್ಲಿ ಮತ್ತು ಚಿಂಪಿ ಮಾಲೀಕನಿಗೆ ಎಲ್ಲವನ್ನ ಹೇಳಿದ್ರು. ಇದರಿಂದ ಮಾಲೀಕನಿಗೂ ನೋವಾಯಿತು. ತಕ್ಷಣ ರುದ್ರನ ಬಳಿ ಹೋಗಿ, ರುದ್ರ, ನನ್ನನ್ನು ಕ್ಷಮಿಸು. ನೀನು ಎಂದೆಂದೂ ಸೋಲೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಪ್ರೀತಿಯಿಂದ ಹೇಳ್ದ. ಮಾಲೀಕನ ಮಾತುಗಳನ್ನ ಕೇಳಿ ರುದ್ರನಿಗೆ ಉತ್ಸಾಹ ಉಕ್ಕಿ ಬಂತು. ತಕ್ಷಣ 200 ಭತ್ತದ ಚೀಲಗಳಿದ್ದ ಗಾಡಿಯನ್ನ ಸರಾಗವಾಗಿ ಎಳ್ಕೊಂಡು ಹೋಯಿತು. ಎಲ್ರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ನಂತರ ರುದ್ರ ಬಂದು ಚಿಂಪಿ ಮತ್ತು ಚಾರ್ಲಿಗೆ ತನ್ನ ಮಾಲೀಕನ ಕಣ್ಣನ್ನ ತೆರೆಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿತು. ಚಾರ್ಲಿ ಮತ್ತು ಚಿಂಪಿ ಖುಷಿಯಿಂದ ರುದ್ರ ಸ್ಪರ್ಧೆ ಗೆದ್ದಿದ್ದ. ಅಲ್ಲಿ ರುದ್ರ ಪ್ರೀತಿ ಗೆದ್ದ ಅಂತ ಹಾಡನ್ನ ಹೇಳ್ತಾ ಅವೆಲ್ಲ ಮನೆಗೆ ಹೋದ್ವು. ನೋಡಿದ್ರ ಮಕ್ಕಳ, ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಪ್ರೀತಿಯ ಮಾತುಗಳನ್ನ ಆಡಬೇಕೇ ವಿನಃ ಮನಸ್ಸಿಗೆ ಘಾಸಿ ಮಾಡೋ ನುಡಿಗಳನ್ನಾಡಬಾರದು. ಆಗ ಮಾತ್ರ ನಮ್ಮ ಮತ್ತು ಅವರ ಬಾಂಧವ್ಯ ಚೆನ್ನಾಗಿರೋಕ್ ಸಾಧ್ಯ. ನೋಡಿದ್ರ ರುದ್ರ ಹೋರಿ ಕಥೆ ಮತ್ತು ಪ್ರೀತಿಯನ್ನು ಹಂಚೋಣ ಅನ್ನೋ ನೀತಿ ತಿಳಿದುಕೊಂಡ್ರ. ಈಗ ನಾವೆಲ್ಲ ಹಾವುಗಳ ನಾಡಿಗೆ ಹೋಗೋಣ. ಅಯ್ಯಯ್ಯೋ, ನಾನು ಬರಲ್ಲಪ್ಪ, ಭಯ ಆಗತ್ತೆ ಅನ್ನೋರೆಲ್ಲ ದೂರ ನಿಂತ್ಕೊಂಡಿರೆ. ಇನ್ಫೋ ಗುರುಗಳ ಮಾಹಿತಿ ಕೇಳ್ತಾ ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳೋಣ. ಹೊರಡೋಣ ಅಲ್ವಾ? ಯಾಕೆ ಹುಡುಗಿ ಹೆದರ್ಕೊಂಡಿರೋ ತರ ಕಾಣ್ತಿದ್ಯಾ? ಏನಾಯ್ತು? ಅಯ್ಯೋ ಹೋಗೋ, ನಮ್ಮ ಮನೆಯಿಂದ ಈ ಕಡೆ ಬರ್ತಾ ಇದ್ನಾ, ಅಲ್ಲಿ ಹಾವಾಡ್ಸೋರ್ ಬಂದಿದ್ರು. ಅವ್ರು ತಂದಿದ್ದ ಹಾವುಗಳನ್ನ ನೋಡಿ ಭಯ ಆಯ್ತು. ಅಯ್ಯೋ ಹೆದರ್ಪುಕ್ಲಿ, ಬೀದಿಲಿ ಹಾವಾಡ್ಸೋನಂದ್ರೆ ಏನ್ ಮಹಾ? ಒಂದು ನಾಗರಾವ್ ತಂದಿರ್ತಾನೆ, ಇಲ್ಲ ಅದಕ್ಕಿಂತ ದೊಡ್ಡದು ಅಂದ್ರೆ ಒಂದ್ ಸಣ್ಣ ಹೆಬ್ಬಾವ್ ತಂದಿರ್ತಾನೆ. ಅಷ್ಟು ಬಿಟ್ರೆ ತೋಟಗಳಲ್ಲಿ ತಿರ್ಗಾಡೋ ಹಸಿರಾಬನ್ ತಂದಿರ್ತಾನೆ. ಅಷ್ಟನ್ನ ನೋಡಿದ್ರೆ ಹೆದರ್ಕೊಂಡಾ? ಹೋಗೋ, ನಂಗೆ ಹಾವು ಅಂದ್ರೆ ತುಂಬಾ ಭಯ. ಇದಕ್ಕೆ ಹಿಂಗಂದ್ರೆ ಇನ್ನು ಆ ದ್ವೀಪದ ಬಗ್ಗೆ ಕೇಳಿದ್ರೆ ಏನಂತೀಯೋ? ಯಾವ ದ್ವೀಪನೋ? ಅದಾ ಇಲ್ಹಾಡ ಕೊಯ್ಮಾದ ಗ್ರೇಡ್ ಅಂತ. ಅದನ್ನ ಕರೆಯೋದೆ ಸ್ನೇಕ್ ಐಲ್ಯಾಂಡ್, ಹಾವಿನ ದ್ವೀಪ ಅಂತ. ಅಬ್ಬಾ, ಆ ಹೆಸರು ಕೇಳಿದ್ರೇನೆ ಭಯ ಆಗುತ್ತಲ್ಲೋ. ಹೌದು ಕಣೆ, ಅದಿರೋದು ಬ್ರೆಜಿಲ್ ದೇಶದಲ್ಲಿ. ಬ್ರೆಜಿಲ್ಗೆ ಸಂಬಂಧಪಟ್ಟಿರೋ ಅಟ್ಲಾಂಟಿಕ್ ಸಮುದ್ರದಲ್ಲಿದೆ ಆ ದ್ವೀಪ. ಅಲ್ಲಿ ಬರೀ ಹಾವುಗಳೇ ಇರ್ತವ? ಅದರಲ್ಲೂ ಜಗತ್ತಲ್ಲೇ ಅತ್ಯಂತ ವಿಷಕಾರಿ ಸರ್ಪಗಳು ಅಂತ ಯಾವ್ದನ್ನ ಗುರ್ತಿಸಿದಾರೋ ಅಂತ ಹಾವುಗಳೇ ಅಲ್ಲಿದಾವೆ. ಯಾವ್ದೋ ಅಂತ ಹಾವು? ಲ್ಯಾನ್ಸ್ ಹೆಡ್ ಸ್ನೇಕ್ ಅಂದ್ರೆ ಶೂಲದ ನೆತ್ತಿಯ ಹಾವು ಅಂತನ್ಬೋದು ಅದನ್ನ. ಅದೇನಾದ್ರೂ ಒಂದ್ಸಲ ಕಚ್ಚಿದ್ರೆ ಜೀವಿಯ ಸಾವಿಗೆ ಕೌಂಟ್ ಡೌನ್ ಶುರು ಅಂತಾನೆ ಅರ್ಥ. ಈ ಹಾವು ಕಚ್ಚಿದ ಕೂಡ್ಲೆ ಕಿಡ್ನಿ ಕೆಲಸ ಮಾಡೋದನ್ನ ನಿಲ್ಸುತ್ತೆ. ಮಾಂಸದ ಮೇಲೆ ಗಾಢವಾದ ಗಾಯವಾಗಿ ಅದು ಕೊಳಿಯೋಕ್ ಶುರುವಾಗುತ್ತೆ. ಕರುಳಿನೊಳಗೆಲ್ಲ ರಕ್ತಸ್ರಾವ ಆಗುತ್ತೆ. ಮೆದುಳಿನ ರಕ್ತ ಸಂಚಾರ ನಿಂತು ಬಿಡುತ್ತೆ. ಕೊನೆಯದಾಗಿ ಮನುಷ್ಯ ಸತ್ತೇ ಹೋಗ್ತಾನಂತೆ. ಅಯ್ಯಯ್ಯೋ, ಸಾಕ್ ನಿಲ್ಸಪ್ಪ, ಕೇಳಕ್ಕೆ ಕಷ್ಟವಾಗ್ತಿದೆ ಕಣೋ. ಇನ್ನಲ್ಲಿರೋ ಜನರ ಕತೆ ಹೇಗೆ? ಯಾರು ಹೇಳಿದ್ರು ಅಲ್ಲಿ ಯಾರಾದ್ರೂ ಇದ್ದಾರೆ ಅಂತ? ಅಲ್ಲಿ ಯಾವ ಮನುಷ್ಯನೂ ವಾಸ ಮಾಡಲ್ಲ. ಕೇವಲ ಅಲ್ಲಿರೋದು ಹಾವುಗಳು ಮಾತ್ರ. 4,000 ಜಾತಿಯ ವಿವಿಧ ಬಗೆಯ ಹಾವುಗಳು ಅಲ್ಲಿದಾವೆ ಕಣೆ. ಪಾಪ, ಅಲ್ಲೊಬ್ಬ ವಾಚ್ಮನ್ ಇದ್ನಂತೆ. ಅವನ ಇಡೀ ಫ್ಯಾಮಿಲಿನ ಹಾವುಗಳು ಇಲ್ಲವಾಗಿಸಿದ್ವು ಅನ್ನೋ ಮಾತಿದೆ. ಅಯ್ಯೋ ಪಾಪ ಕಣೋ. ಅದ್ ಸರಿ, ಮತ್ತೆ ಆ ಹಾವುಗಳಿಗೆ ಊಟ ಹೇಗೋ? ಇಲ್ಲಿ ಕೇಳೋ, ಅಲ್ಲಿರೋ ಹಾವುಗಳಿಗೆ ಯಾವ ಆಹಾರನೂ ಸಿಗ್ಲೇ ಇಲ್ಲ ಅಂತ ಇಟ್ಕೋ. ಈಗ ವಲಸೆ ಹೋಗೋ ಹಕ್ಕಿಗಳು ಈ ದ್ವೀಪದ ಮೇಲೆ ಹಾದು ಹೋಗುವಾಗ ಏನಾದ್ರು ರೆಸ್ಟ್ ತಗೊಳಕ್ಕೆ ನಿಂತು ಅಂದ್ಕೋ, ಅಷ್ಟೇ ಕತೆ. ಹಾವಿನ ಹೊಟ್ಟೆಲಿ ಅರೆಸ್ಟ್ ಆಗ್ತವೆ. ಛೇ, ಬ್ರೆಜಿಲ್ ಗೌರ್ಮೆಂಟು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ, ಯಾರೊಬ್ರು ಕೂಡ ಆ ದ್ವೀಪಕ್ಕೆ ಕಾಲಿಡೋ ಹಾಗಿಲ್ಲ ಅಂತ. ಹಾಗಿದ್ರೂ ಈ ಲ್ಯಾನ್ಸ್ ಹೆಡ್ ಹಾವಿದ್ಯಲ್ಲ, ಅದರ ವಿಷ ಏನೋ ಹೃದಯಕ್ಕೆ ಒಳ್ಳೇದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಿದಾರಂತೆ. ಅದನ್ನ ಕಂಡುಹಿಡಿಯೋದಕ್ಕೆ ವಿಜ್ಞಾನಿಗಳು ತುಂಬಾನೇ ಜಾಗೃತ ವಹಿಸಿ ಬರ್ತಾರೆ. ಅದೆಲ್ಲ ಸರಿ ಕಣೋ, ಇಂಥದ್ದೊಂದು ವಿಷಕಾರಿ ದ್ವೀಪ ಅದ್ ಹೇಗ್ ಉಟ್ಕೊಳ್ತೋ? ಇದೇನು ನಿನ್ನೆ ಮೊನ್ನೆದಲ್ಲ, ಸುಮಾರು 11,000 ವರ್ಷ ವಯಸ್ಸಾಗಿದೆ ಈ ದ್ವೀಪಕ್ಕೆ. ಮುಂಚೆ ಎಲ್ಲ ಬ್ರೆಜಿಲ್ನ ಭೂಪ್ರದೇಶಕ್ಕೆ ಅಂಟ್ಕೊಂಡಿತ್ತು. ಆದ್ರೆ ಯಾವಾಗ ಸಮುದ್ರದ ನೀರಿನ ಮಟ್ಟದಲ್ಲಿ ವ್ಯತ್ಯಾಸ ಆಯ್ತೋ ಆಗ ದಡಕ್ಕೆ ಅಂಟ್ಕೊಂಡಿದ್ದ 110 ಎಕರೆ ಜಾಗ ಹೀಗೆ ದ್ವೀಪವಾಯ್ತು. ಛೇ, ಆ ದ್ವೀಪ ಏನಾದ್ರೂ ಹಾವುಗಳಿಲ್ದೆ ಇದ್ದಿದ್ರೆ ಏನಾಗ್ತಿತ್ತೋ? ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವಾ? ಬಾಳೆ ತೋಟ ಆಗಿರ್ತಿತ್ತು. ಹೌದು, ಬ್ರೆಜಿಲ್ನ ಆಗಿನ ಜನ ಈ ದ್ವೀಪದಲ್ಲಿರೋ ಮರಗಳನ್ನೆಲ್ಲ ಕಡಿದು ಅಥವಾ ಸುಟ್ಟು ಇಲ್ಲಿ ಬಾಳೆ ನೆಡಬೇಕು ಅನ್ನೋ ಯೋಜನೆ ಹಾಕೊಂಡಿದ್ರಂತೆ. ಅದಕ್ಕೋಸ್ಕರ ಅಂತಲೇ 1909ರಲ್ಲಿ ಅಲ್ಲೊಂದು ಲೈಟ್ ಹೌಸ್ ಕಟ್ಸಿ ವಾಚ್ಮನ್ ಕೂಡ ಇಟ್ಟಿದ್ರು. ಈತನ ಕುಟುಂಬವೇ ಹಾವುಗಳ ದಾಳಿಯಿಂದ ಸಾವನ್ನಪ್ಪಿದ್ದು. ಹಾಗಾದ್ರೆ ಈಗದು ಮನುಷ್ಯನ ಉಪಯೋಗಕ್ಕೆ ಸಿಗದೆ ಇರೋ ನಿಸರ್ಗ ತಾಣ ಅನ್ನು? ಹೌದು ಕಣೆ, ಇಂಥ ಇನ್ನು ಬಹಳಷ್ಟು ಹಾವಿನ ದ್ವೀಪಗಳಿದಾವೆ.
ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ, ಧೈರ್ಯವಾಗಿರು. ಹೇ ಗೊತ್ತಿದೆ, ಹೋಗೋ, ಬಾಯ್. ಸರಿ, ಬಾಯ್. ಚಾರ್ಲಿ ಚಿಂಪಿ ಮತ್ತು ರುದ್ರಹೋರಿಯ ಕತೆ ಬೊಂಬಾಟ್. ನಮ್ ಇನ್ಫೋ ಗುರುಗಳ ಮಾಹಿತಿ ಯಾವತ್ತೂ ಸ್ಮಾರ್ಟ್. ನೋಡ್ತಾ ನೋಡ್ತಾ ಸಮಯ ಮುಗೀತು, ನಾನು ಹೊರಡೋ ಟೈಮ್ ಆಯ್ತು. ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ. ಇನ್ನೊಂದು ಹೊಸ ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ